ಓಂ ಶಾಂತಿ. ಡೇಟ್ ಆಗಿದೆ 20 ಅಕ್ಟೋಬರ್ 1975. ಅವ್ವೇಕ್ ಬಾಪ್ದಾದ ಮಧುಬನ. ಅವ್ವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಸರ್ವ ಪ್ರಾಪ್ತಿಯೋं को सहजने का सहज साधन परहेज. ಸರ್ವ ಪ್ರಾಪ್ತಿಗಳನ್ನು ಸಹಜವಾಗಿ ಸಹಜ ಸಾಧನ್ ಪರ್ಹೇಜ್ ಮಾಡಬೇಕು ಅಂತಾರೆ ಬಾಬಾ. सर्व प्राप्तियों और शक्तियों का सहज अनुभव कराने वाले. ಕಷ್ಟಪಟ್ಟು ಅನುಭವ ಮಾಡು. ನಾನು ಶಾಂತ ಸ್ವರೂಪದೀನಿ ಅನ್ಕೊಂಡು ಶಾಂತಿಯೊಳಗೆ ಹೋಗಬಾರ್ದು. ಆ ಶಾಂತಿ ಸಹಜವಾಗಿ ಅನುಭವದ ರೂಪದಲ್ಲಿ ಬರಬೇಕು ಅಂತ ಹೇಳ್ತಾರೆ ಬಾಬಾ. ಸಹಜ ಸಾಧನ್ ಪರ್ಹೇಜ್ ಮಾಡಿ ಅಂತ ಹೇಳಿದರು. ಅದಕ್ಕೆ ಬಾಬಾ ಎಲ್ಲ ಪ್ರಾಪ್ತಿಗಳನ್ನು ಶಕ್ತಿಗಳನ್ನು ಸಹಜವಾಗಿ ಅನುಭವ ಮಾಡಿಸುವಂತಹ ಆತ್ಮಿಕ ತಂದೆಯು ಬಾಬಾ ಹೇಳ್ತಾರೆ, ಅಪನೇ ಕೋ ಮಾಸ್ಟರ್ ಆಲ್ಮೈಟಿ ಅಥಾರಿಟಿ ಸಮಜ್ತೆ ಹೋ. ನಿಮ್ಮನ್ನು ನೀವು ಎಲ್ಲ ಶಕ್ತಿಗಳ ಸ್ವರೂಪ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ. ನನ್ನ ಹತ್ರ ಎಲ್ಲ ಶಕ್ತಿಗಳಿದಾವೆ. बाप द्वारा जो सर्व शक्तियों की, सर्व नॉलेज की, स्व पर राज्य करने की और विश्व पर राज्य करने की अथॉरिटी मिली है, इस अथॉरिटी को कहाँ तक स्वरूप में लाया है. ಬಾಬಾರವರಿಂದ ಎಲ್ಲ ಸಿಕ್ಕಿದಾವಲ್ಲ, ನಮಗೆ ಏನೇನು ಸಿಕ್ಕಿಲ್ಲ. ಎಲ್ಲ ಶಕ್ತಿಗಳು ಸಿಕ್ಕಿದಾವು. ವಿಶ್ವದ ಮೇಲೆ ಎಲ್ಲ ಜ್ಞಾನ ಸಿಕ್ಕಿದೆ. ಈ ಸ್ವದ ಮೇಲೆ ಹೇಗೆ ರಾಜ್ಯ ಮಾಡಬೇಕು ಅಂತ ಬಾಬಾ ಹೇಳ್ಕೊಟ್ಟಿದ್ದಾರೆ. ವಿಶ್ವದ ಮೇಲೆ ರಾಜ್ಯದ ಅಥಾರಿಟಿ ಹೆಂಗೆ ತಗೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಈ ಎಲ್ಲ ಅಥಾರಿಟಿಗಳನ್ನು ಎಲ್ಲಿ ತನಕ ಸ್ವರೂಪದಲ್ಲಿ ತಗೊಂಡು ಬಂದಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳೋದೆಲ್ಲ ಹೇಳಿ ಮುಗಿಸಿದ್ರು. ನಾ ಹೇಳಿದ್ದನ್ನು ಎಷ್ಟು ಮಾಡಕತ್ತೀರಿ ಅಂತ ಕೇಳಿಕತ್ತಾರೆ ಬಾಬಾ. ಬರೀ ಕೇಳ್ಕೊತ ಹೋಗೋದಾ? ಕೇಳ್ಕೊತೋದ್ರೆ ಆಗ್ತೈತಿ, ಪಾಸ್ ಆಗ್ತೀವಿ. ಸ್ಕೂಲ್ನಾಗ ಸ್ಟೂಡೆಂಟ್ಸ್ ಇರ್ತಾರೆ, ರೆಗ್ಯುಲರ್ ಶಾಲೆಗೆ ಬಂದು ಹೇಳಿದ್ದನ್ನು ಕೇಳ್ತಾರೆ, ಕೇಳಿ ಹೋಗಿ ಕೂತ್ಬಿಡ್ತಾರೆ. ನಾಳೆ ಎಕ್ಸಾಮ್ದಾಗ ಪಾಸ್ ಆಗ್ತಾರೆ. ಅವರು ಏನು ಮಾಡಬೇಕಾಗ್ತದೆ? ಮತ್ತು ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ, ಬರೀಬೇಕಾಗ್ತದೆ. ಒಂದು ಸಲ ಓದಿದ್ರೆ ಬರಲಿಲ್ಲ ಅಂದ್ರೆ 10 ಸಲ ಬರೀಬೇಕಾಗ್ತದೆ. ಇದೆಲ್ಲ ಮಾಡಬೇಕಾಗ್ತದಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರಾಕ್ಟಿಕಲ್ನಲ್ಲಿ ಎಲ್ಲಿ ತನಕ ತಗೊಂಡು ಬಂದಿದ್ದೀರಾ? यह रूहानी नशा निरंतर बुद्धि में रहता है. आत्मिक नशे, मैं कौन हूँ, मैं किसका हूँ, ನಾನು ಯಾರೋ, ನಾನು ಯಾರೋನು, ಪರಮಾತ್ಮನ ಮಗ. ಈ ನಶೆ ಇದೆಯಾ? ಆತ್ಮಿಕ ನಶೆ ಇದೆಯಾ? ಯಾವಾಗಲೂ ಇರ್ತದ? ಇಲ್ಲಿ ಬಂದು ಕೂತಾಗ ಅಷ್ಟೇ ಇರ್ತದೋ? ಕೇಳ್ತಾರೆ ಬಾಬಾ. सारे दिन के अंदर स्व पर राज्य करने की अथॉरिटी कहाँ तक प्रैक्टिकल में रहती है. ಇಡೀ ದಿನ ನನ್ನ ಮೇಲೆ ನಾನು ಎಷ್ಟು ರಾಜ್ಯ ಆಳ್ಕೆ ಮಾಡ್ತೀನಿ. ನಮಗೆಲ್ಲ ಇನ್ನೊಬ್ಬರ ಮೇಲೆ ಆಳ್ಕೆ ಮಾಡಿ ರೂಢಿಯದ. ಇನ್ನೊಬ್ರು ಹೇಳ್ದಂಗೆ ನಾವು ಹೇಳ್ದಂಗೆ ಇನ್ನೊಬ್ರು ಕೇಳಬೇಕು. ನಾವು ಹೇಳಿದ್ದೆಲ್ಲ ಅವರು ಹ್ಞೂ ಅನ್ಬೇಕು. ನಾವು ಅವ್ರ ಮೇಲೆ ಆರ್ಡ್ರ್ ಮಾಡೋದು, ಜೋರು ಮಾಡೋದು, ಇದೆಲ್ಲ ನಮಗೆ ಗೊತ್ತು. ನನ್ನ ಮೇಲೆ ನಾನು ಎಷ್ಟು ಮಾಡ್ತಿದ್ದೀನಿ, ಕಣ್ಣಿನ ಮೇಲೆ ನಾನು ಎಷ್ಟು ಆರ್ಡ್ರ್ ಮಾಡ್ತಾಯಿದ್ದೀನಿ, ಇಡೀ ಕರ್ಮೇಂದ್ರಿಯಗಳ ಮೇಲೆ ಹತೋಟಿ ಎಷ್ಟಿದೆ ನಂದು, ಎಲ್ಲಿ ತನಕ ಬಂದಿದೆ ಅಂತ ಬಾಬಾ ಕೇಳ್ತಾರೆ. ಇಡೀ ದಿನ ನಿಮ್ಮ ಮೇಲೆ ನೀವು ಎಷ್ಟು ರಾಜ್ಯವನ್ನು ಅಥಾರಿಟಿಯಿಂದ ಪ್ರಾಕ್ಟಿಕಲ್ನಲ್ಲಿ ಬರ್ತೀರಾ? ಚೆಕ್ಕಿಂಗ್ ಕರ್ತೆ ಹೋ, ಚೆಕ್ ಮಾಡ್ತಿದ್ದೀರಾ? ಕಣ್ಣು ಹೇಳ್ದಂಗೆ ಕೇಳ್ತಿದ್ದೀಯಾ? ಏನು ನೋಡಂತೀನೋ ಅದೇ ನೋಡ್ಲಿಕ್ಕತ್ತದ ಕಣ್ಣು? ಏನು ನೋಡಂತ ಹೇಳ್ಬೇಕು ಕಣ್ಣಿಗೆ? ಬಾಬಾ ನೋಡಂತ ಹೇಳ್ತೀವಿ, ಅದೇ ನೋಡ್ಲಿಕ್ಕತ್ತದ ಕಣ್ಣು? ನಾಲ್ಗೆ ನನ್ನ ಕಂಟ್ರೋಲ್ನಲ್ಲದ. ನಾಲ್ಗಿಗೆ ಏನು ಹೇಳಬೇಕು? ಏನು ಮಾತಾಡಿದ್ರು ಬಾಬಾನ ಮಾತೇ ಮಾತಾಡಬೇಕು ಅಂತೈತಿ. ಜ್ಞಾನದ ಮಾತುಗಳನ್ನೇ ಮಾತಾಡಬೇಕು ಅಂತದ್ದು ಕಂಟ್ರೋಲ್ ಇದೆಯಾ? ಇದನ್ನು ಕೇಳ್ತಾರೆ ಬಾಬಾ. ಎಷ್ಟು ಕಂಟ್ರೋಲ್ ಇದೆ? नॉलेज की अथॉरिटी से पावरफुल स्वरूप कहाँ तक रहता है. ಜ್ಞಾನದ ಆಧಾರದಿಂದ ಬಾಬಾ ಎಲ್ಲ ಜ್ಞಾನ ಹೇಳಿದರು. ಅದರಿಂದ ನೀವು ಎಷ್ಟು ಶಕ್ತಿಯುತ ಸ್ವರೂಪ ಎಲ್ಲಿ ತನಕ ಬಂದಿದ್ದೀರಾ, पावरफुल इधीरा अंत केಳ್ತಾರೆ बाबा। सर्व प्राप्त हुई शक्तियों की अथॉरिटी
माया जीत व प्रकृति जीत बनने में कहाँ तक प्रैक्टिकल में अनुभव होती है. ಎಲ್ಲ ಪ್ರಾಪ್ತಿ ಇದಾವೆ, ಎಲ್ಲ ಶಕ್ತಿಗಳ ಅಥಾರಿಟಿ ನಿಮಗೆ ಬಾಬಾ ಕೊಟ್ಬಿಟ್ಟಿದ್ದಾರೆ, ನಮಗೆ ಕೊಟ್ಟಿದ್ದಾರೆ. ಮಾಯಾಜೀತ್ ಪ್ರಕೃತಿ ಜೀತ್ ಆಗೋದಕ್ಕಾಗಿ ಕಹಾ ತಕ್ ಪ್ರಾಕ್ಟಿಕಲ್ ಮೇ ಅನುಭವ ಹೋತಿ ಹೈ, ಎಷ್ಟು ನಿಮಗೆ ಪ್ರಾಕ್ಟಿಕಲ್ನಲ್ಲಿ ಅನುಭವ ಆಗ್ತಿದೆ. जब जिस शक्ति द्वारा जो कार्य कराना चाहो वही कार्य सफलता रूप में दिखाई दे. जब जिस शक्ति द्वारा, ಯಾವ ಶಕ್ತಿಯ ಮುಖಾಂತರ ಯಾವ ಕಾರ್ಯವನ್ನು ಮಾಡಬೇಕು ಅಂತ ಇಚ್ಛೆ ಪಡ್ತೀರೋ ಆ ಕಾರ್ಯದಲ್ಲಿ ಸಫಲತಾ ರೂಪ ಕಾಣಿಸ್ತಿದೆ ಏನು. ಈಗ ನಾನು ಶಾಂತ್ ಸ್ವರೂಪ್, ಕಂಪ್ಲೀಟ್ ಶಾಂತ್ ಸ್ವರೂಪ್ ಇರಬೇಕು ಅಂತ ಇಚ್ಛೆ ಪಟ್ಟಿದ್ದೀನಿ. ಆ ಶಾಂತಿಯ ಶಕ್ತಿಯನ್ನು ಕಾರ್ಯರೂಪದಲ್ಲಿ ಹಾಕಿದಾಗ ಅದು ಎಷ್ಟು ಅನುಭವ ಆಗ್ತಿದೆ ನಿಮಗೆ ಅಂತ ಕೇಳ್ತಾರೆ ಬಾಬಾ. ಅದರಲ್ಲಿ ನೀವು ಸಫಲತೆ ಆಗ್ತೀರಾ. ಯಾರೋ ಬಂದು ಎಷ್ಟೋ ನಮಗೆ ಕಿರಿಕಿರಿ ಮಾಡ್ತಾರೆ. ಆ ಕಿರಿಕಿರಿ ಮಾಡೋ ಸಮಯದಲ್ಲಿ ನಾನು ಎಷ್ಟು ಶಾಂತ ಇರ್ತೀನಿ. ನನ್ನನ್ನು ನಾನೇನು ಮಾಡಬೇಕು ಅವಾಗ? ಪರೀಕ್ಷೆ ಮಾಡ್ಕೋತಿರ್ಬೇಕು. ಅವಾಗ ಬಂತು ಮಾಯಾ ಬಂತು, ನಾನು ಹೆಂಗಿರಬೇಕು, ಮಾಯಾ ಬಂತು ನಾನು ಹೆಂಗಿರಬೇಕು. ಐಸಿ ಅಥಾರಿಟಿ ಅನುಭವ ಕರ್ತೆ ಹೋ, ಇಂಥ ಒಂದು ಅಥಾರಿಟಿ ಅನುಭವ ಮಾಡ್ತೀರಾ. बेहद का बाप सभी बच्चों को आप समान ऑलमाइटी ಅಥಾರಿಟಿ बनाते हैं. ಬೇಹದ್ದಿನ ತಂದೆ ಆಶೆ ಏನಾಗಿದೆ? ಎಲ್ಲ ಮಕ್ಕಳು ನನ್ನ ಸಮಾನ ಆಗಬೇಕು, ಶಕ್ತಿ ಸ್ವರೂಪ ಆಗಬೇಕು. ಬರೀ ಸ್ವರೂಪ ಆಗೋದಿಲ್ಲ, ಅದ್ರ ಮೇಲೆ ಅಥಾರಿಟಿ ಇರಬೇಕು. ದೇವಿಯನ್ನು ಸಿಂಹದ ಮೇಲೆ ಯಾಕೆ ಕೂರಿಸಿದ್ದಾರೆ? ಸಿಂಹ ಅಂದ್ರೇನು? ಸಿಂಹ ಅಂದರೆ ವಿಕಾರ ಒಂದು, ಆಮೇಲೆ ಧೈರ್ಯದ ಸಂಕೇತ. ಸಿಂಹ ಅಂದರೆ ಎರಡು ಆಗ್ತದೆ. ಅದನ್ನು ಮೆಟ್ಟಿ ನಿಂತು ಧೈರ್ಯದಿಂದ ಇರಬೇಕಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ ಅಥಾರಿಟಿ ಇದೆಯಾ. ತೋ ಬಾಪ್ ಸಮಾನ್ ಬನೆ ಹೋ. ಕಸ್ತೂರಕ್ಕ ಬಾಪ್ ಸಮಾನ ಆಗಿದ್ದೀವಿ, ತಂದೆ ಸಮಾನ ಆಗಿದ್ದೀವಿ. ತಂದೆ ಸಮಾನ ಆಗಿದ್ದೀವಿ ಅಂದರೆ ಹೆಂಗಿರಬೇಕು? ಖುಷಿಯೊಳಗಿರಬೇಕು. ಬಾಬಾ ಹೇಳ್ತಾರೆ ಕಹಾ ತಕ್ ಬನೆ ಹೇ, ಯಹ ಚೆಕಿಂಗ್ ಕರ್ನಾ ಆತಾ ಹೇ. ನಾನೆಷ್ಟು ತಂದೆ ಸಮಾನ ಆಗಿದ್ದೀನಿ ಅಂತ ಚೆಕ್ ಮಾಡ್ಕೊಳಕ್ಕೆ ಬರ್ತದೇನು ಅಂತ ಕೇಳ್ತಾರೆ ಬಾಬಾ. ಕೈ ಬಚ್ಚೆ ಬಾಪ್ ದಾದಾ ಸೆ ರೂಹಾನ್ ಕರ್ತೆ ಹುಯೇ ಯಹ ಏಕ್ ಬಾತ್ ಬಾರ್ ಬಾರ್ ಕೇತೆ ಹೇ. ಇಲ್ಲಿ ಕೆಲವು ಮಕ್ಕಳು ಏನು ಮಾಡ್ತಾರಂತೆ, ಬಾಪ್ ದಾದಾರವರ ಜೊತೆ ಆತ್ಮಿಕ ವಾರ್ತಾಲಾಪ ಮಾಡುವಾಗ ಈ ಒಂದು ಮಾತನ್ನು ಮೇಲಿನ ಮೇಲೆ ಹೇಳ್ತಾರಂತೆ. ಏನು? कि चेक करते हैं लेकिन अपने को चेंज नहीं कर पाते. ಹೇಳ್ತಾರೆ ಬಾಬಾ ಚೆಕ್ ಮಾಡ್ತೀವಿ, ಬರೀ ಚೆಕ್ ಮಾಡಿದ್ರೂ ನಡೆಯಂಗಿಲ್ಲ. ಚೆಕ್ ಆದ ತಕ್ಷಣ ಏನಾಗಬೇಕಲ್ಲ, ಚೇಂಜ್ ಆಗ್ತಿರಬೇಕು. ಚೆಕ್ ಮಾಡ್ತೀವಿ ಬಾಬಾ, ಆದರೆ ಚೇಂಜ್ ಆಗ್ತಿಲ್ಲ. जानते हैं, मानते हैं और सोचते हैं लेकिन कर नहीं पाते. ಗೊತ್ತಿದೆ ಇದು ತಪ್ಪು, ಇದು ನಾನು ಮಾಡಬಾರ್ದು, ಅದನ್ನು ಒಪ್ಕೊಳ್ತೀವಿ. ಮಾಡಬಾರ್ದಂತನೂ ಒಪ್ಕೊಳ್ತೀವಿ, ವಿಚಾರನೂ ಮಾಡ್ತೀವಿ, ಆದರೆ ಆಗ್ತಿಲ್ಲ, ಮಾಡೋಕ್ಕಾಗ್ತಿಲ್ಲ. ಯುಕ್ತಿ ಚಲಾತೆ ಹೇ ಲೇಕಿನ್ ಮುಕ್ತಿ ನಹಿ ಪಾತೆ ಹೇ. ಯುಕ್ತಿಗಳನ್ನು ಮಾಡ್ತೀರಾ, ಆದರೆ ಮುಕ್ತಿ ಸಿಗ್ತಾ ಇಲ್ಲ. ಉಸ್ಕೆ ಲಿಯೇ ಕ್ಯಾ ಕರೆ, ಅದಕ್ಕಾಗಿ ಏನು ಮಾಡಬೇಕು? इसका कारण एक छोटी सी गलती व भूल है जो कि इस भूल भुलैया के चक्कर में लाती है. वह क्या है? बाबा ಹೇಳ್ತಾರೆ जैसे इसका कारण ಏನು ಗೊತ್ತಿದೆ, ಚೆಕ್ ಮಾಡ್ಕೊಳ್ಳೋದು ಗೊತ್ತಿದೆ, ಏನು ತಪ್ಪು ಮಾಡ್ತೀನಿ ಅದು ಗೊತ್ತಿದೆ, ಅದನ್ನು ಒಪ್ಕೊಳ್ತೀನೂ ನಾನು, ಆದರೆ ಮಾಡೋಕ್ಕಾಗ್ತಿಲ್ಲ. ಯಾಕೆ? ಅದಕ್ಕೆ ಕಾರಣ ಏನು ಅಂತ ಹೇಳ್ತಾರೆ ಬಾಬಾ. ಇಸ್ಕಾ ಕಾರಣ ಏಕ್ ಛೋಟಿ ಸಿ ಗಲ್ತಿ, ಅದಕ್ಕೆ ಕಾರಣ ಒಂದು ಸಣ್ಣ ತಪ್ಪು. ವಾ ಭೂಲ್ ಹೇ, ಏನು? ಇಸ್ ಭೂಲ್ ಭುಲಯ್ಯಾಕೆ ಚಕ್ಕರ್ ಮೇ ಲಾತಿ ಹೇ. ವಹ ಕ್ಯಾ ಹೇ? ನೀವೇನು ಮಾಡ್ತೀರಾ? ಈ ಭೂಲ್ ಭುಲಯ್ಯ ಚಕ್ರ ಆಟದಲ್ಲಿ ಬಂದುಬಿಡ್ತೀರಾ. ಅದು ಏನು ಅಂತ ಹೇಳ್ತಾರೆ ಬಾಬಾ. जैसे दवाई चाहे कितनी भी बढ़िया हो और अपना डोज भी ले रहे हो, लेकिन
एक बार भी परहेज में से कोई एक वस्तु स्वीकार कर ली व जो स्वीकार करनी थी वह नहीं की तो दवाई द्वारा व्याधि से मुक्ति नहीं पा सकते हैं. ಎಕ್ಸಾಂಪಲ್ ಕೊಡ್ತಾರೆ ಬಾಬಾ. ಏನಾದರೂ ಆರಾಮ್ ತಪ್ಪಿದರೆ ಔಷಧಿ ಕೊಟ್ಟಿರ್ತಾರೆ ಡಾಕ್ಟರ್, ಭಲೆ ಹೈ ಡೋಸೇ ಕೊಟ್ಟಿರ್ತಾರೆ, ತಗೊಳ್ತೀವಿ. ಆದರೆ ಪರ್ಹೇಜ್ ಇಲ್ಲ ಅಂದರೆ, ಪತ್ತೆ ಮಾಡಲಿಲ್ಲ ಅಂದರೆ, ಏನೇನೋ ತಿಂದ್ಬಿಟ್ವಿ ಅಂತಂದರೆ ಈ ಕಡೆ ಔಷಧ ತಗೊಳ್ಳೋದು, ಈ ಕಡೆ ಎಲ್ಲ ತಿಂದ್ಬಿಡೋದು. ಅದರ ಅಸರ್ ಹೆಂಗಾಗ್ತದೆ, ಅದರ ಪರಿಣಾಮ ಆಗೋದಿಲ್ಲ ಅಂತಾರೆ ಬಾಬಾ. ಇಸಿ ಪ್ರಕಾರ, ಅದೇ ಪ್ರಕಾರವಾಗಿ ಯಹಾ ಭೀ ಇಲ್ಲೇನೋ ನಾಲೆಜ್ ರೂಪಿ ದವಾಯಿ ಲೇತೆ ಹೇ, ಜ್ಞಾನ ಅನ್ನೋ ಔಷಧ ತಗೊಳ್ತೀರಾ, ಅರ್ಥಾತ್ ನಾಲೆಜ್ ಕೋ ಬುದ್ಧಿ ಮೇ ದೌಡಾತೆ ಹೇ, ಜ್ಞಾನದ ಪಾಯಿಂಟ್ಸ್ಗಳನ್ನು ಒಳಗಡೆ ಓಡಾಡಿಸ್ತೀರ, ಮಂಥನ ಚಿಂತನೆ ಮಾಡ್ತೀರ, ಇಲ್ಲ ಅಂತಲ್ಲ. यथार्थ है या यह अयथार्थ है, यह करना चाहिए या नहीं करना चाहिए, यह रॉन्ग है या राइट है, और यह हार है या जीत है, यह समझ बुद्धि में है. ಬಾಬಾ ಜ್ಞಾನನೂ ಹೇಳ್ತಾರೆ, ಈ ಕಡೆ ಮಾಯನೂ ಬರ್ತದೆ, ಎರಡೂ ಬರ್ತಿರ್ತದೆ. ಯಾವತ್ತು ತಪ್ಪು, ಯಾವತ್ತು ಸರಿ, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಇದು ಬುದ್ಧಿನಲ್ಲಿ ಇದೆಯಾ ಅಂತ ಕೇಳ್ತಾರೆ. ಬುದ್ಧಿನಲ್ಲಿ ತಿಳುವಳಿಕೆ ಇದೆಯಾ ಅಂತ ಕೇಳ್ತಾರೆ ಬಾಬಾ. ಅರ್ಥಾತ್ ಸಮಯ ಪ್ರಮಾಣ ದವಾಯಿ ಕಾ ಡೋಸ್ ಲೇ ರಹೇ ಹೇ, ರೂಹ ರೂಹಾನ್ ಕರ್ ರಹೇ ಹೇ. ಸಮಯ ಪ್ರಮಾಣ ನೀವು ಔಷಧಿನ ತಗೊಳ್ತೀರಾ, ಬಾಬನ ಜೊತೆ ರೂಹ ರೂಹಾನ್ ಮಾಡ್ತಿದ್ದೀರಾ, ಕ್ಲಾಸ್ ಕರ್ ರಹೇ ಹೇ, ಕ್ಲಾಸನ್ನು ಮಾಡ್ತೀರಾ, ಸೇವಾ ಕರ್ ರಹೇ ಹೇ, ಸೇವೆನೂ ಮಾಡ್ತೀರಾ, ಅವ್ರು ಯಹ ಸಬ್ ಡೋಸ್ ಲೇ ರಹೇ ಹೇ, ಇವೆಲ್ಲ ನೀವು ಡೋಸ್ ಇವೆಲ್ಲ ತಗೊಳ್ತೀರಾ. ಲೇಕಿನ್ ಆದರೆ ಜೋ ಪೆಹಲಿ ಪರ್ಹೇಜ್ ವ ಮರ್ಯಾದಾ ಹೇ, ಎಲ್ಲದಕ್ಕಿಂತ ಮುಂಚೆ ಏನು, ಇದೆಲ್ಲ ಡೋಸ್ ತಗೊಳ್ಳೋಕ್ಕಿಂತ ಮುಂಚೆ ಏನು ಮಾಡಬೇಕು, ನಾವು ಪರ್ಹೇಜ್ ಮಾಡಬೇಕು. ಎಲ್ಲದರಿಂದ ಪರ್ಹೇಜ್. ನಾವು ಸ್ಥೂಲ ಪರ್ಹೇಜ್ ಮಾಡ್ತೀವಿ, ಅದನ್ನು ಬಿಟ್ಟೆ, ಇದನ್ನು ಬಿಟ್ಟೆ, ಉಳ್ಳಾಗಡ್ಡಿ ಬಿಟ್ಟೆ, ಬೆಳ್ಳುಳ್ಳಿ ಬಿಟ್ಟೆ, ಬಟ್ಟೆ ವೈಟ್ ಹಾಕ್ಕೊಂಡೆ, ಇವೆಲ್ಲ ಪರ್ಹೇಜ್ ಮಾಡ್ತೀವಿ, ಸ್ಥೂಲದ ಮಾಡ್ತೀವಿ. ಅದರ ಒಳಗಡೆ ಬಾಬಾ ಏನು ಪರ್ಹೇಜ್ ಮಾಡಂತಾರೆ, ವ್ಯರ್ಥ ಮಾತಾಡಬೇಡಿ, ವ್ಯರ್ಥ ಸಂಕಲ್ಪ ಮಾಡಬೇಡಿ. ಆಮೇಲೆ ಮರ್ಯಾದಾ, ಶ್ರೀಮತ ಉಲ್ಲಂಘನೆ ಮಾಡಿಬಿಡ್ತೀವಿ, ಅಲ್ಲಿ ತಪ್ತೀವಿ ಅಂತಾರೆ ಬಾಬಾ. ಪೆಹಲಿ ಪರ್ಹೇಜ್, ಮೊಟ್ಟ ಮೊದಲು ಏನು ಮಾಡಬೇಕು, ಪರ್ಹೇಜ್. ಏಕ್ ಬಾಪ್ ದೂಸರಾ ನ ಕೊಯ್, ಮೊದಲೇ ಪತ್ತೆ ಯಾವುದೋ, ಒಬ್ಬ ತಂದೆ ತಿಂದಾರೋ ಇಲ್ಲ. ಇಸಿ ಸ್ಮೃತಿ ಮೇ ಅವ್ರ ಸಮರ್ಥಿ ಮೇ ರಹನಾ ಯಹ ಮೂಲ್ ಪರ್ಹೇಜ್ ನಿರಂತರ ನಹಿ ಕರ್ತೆ. ಈ ಪರ್ಹೇಜ್, ಈ ಪತ್ತೆಯನ್ನು ನಿಮ್ಮ ಸ್ಮೃತಿನಲ್ಲಿ ಸಮರ್ಥದಲ್ಲಿ ಇರುವುದು ಮೂಲ ಪರ್ಹೇಜ್ ಆಗಿದೆ. ಆದರೆ ಇದು ನಿರಂತರ ಇರುವುದಿಲ್ಲ. ಭಲೆ ಅಮೃತ ವೇಳೆ ಹೇಳ್ತೀವಿ, 3ಕ್ಕೂ ಹೇಳ್ತೀವಿ, 2ಕ್ಕೂ ಹೇಳ್ತೀವಿ, 4ಕ್ಕೂ ಹೇಳ್ತೀವಿ, ಎಷ್ಟು ಮಾಡಬೇಕು ಅಷ್ಟು ಬಿಟ್ಟು ಇಲ್ಲೇ ಮುಗಿಸಿ ಹೋಗ್ಬಿಟ್ಟು. ಅದೇ ಹೇಳ್ತಾರೆ ಬಾಬಾ, ಏನಿರಬೇಕು, ನಿರಂತರ ನಹಿ ಕರ್ತೆ. ಅವ್ರ ಹಿ ಕಹಿ ನ ಕಹಿ ಅಪನೆ ಕೋ ಯಹ कहकर धोखे में रहते हैं कि मैं तो हूँ ही ಶಿವ ಬಾಬಾ ಕಾ. ಮತ್ತು ದೊಡ್ಡ ದೊಡ್ಡ ಮಾತಾಡ್ತೀವಿ. ಏನಂತಾರೆ ಬಾಬಾ, ಮಾಡ್ತೀರಾ ಇಲ್ಲಂತಲ್ಲ, ಮತ್ತೇನು ಹೇಳ್ತೀರಾ, ಅಪನೇಕೋ, ತಮ್ಮನ್ನು ತಾವು ಏನು ಹೇಳ್ಕೊತೀರಾ, ಧೋಕೆ ಮೇ ರಕ್ತೆ ಹೇ, ನಿಮ್ಮಷ್ಟಕ್ಕೆ ನೀವೇ ಏನು ಮಾಡ್ಕೊಳ್ತೀರಾ, ಮೋಸ ಮಾಡ್ಕೋತೀರಾ. ಏನು, ನಾನಂತೂ ಶಿವ ಬಾಬಾನ ಮಗು ಇದ್ದೀನಿ, ಅವರು ಮೇರಾ ಹೈ ಹಿ ಕೌನ್, ನಾನು ಶಿವ ಬಾಬಾನ ಮಗ, ನನ್ನವ ಯಾರು, ಶಿವ ಬಾಬಾ. लेकिन प्रैक्टिकल में ऐसा स्मृति स्वरूप हो जो संकल्प में भी एक बाप के सिवाय दूसरा कोई व्यक्ति व वैभव संबंध संपर्क व कोई साधन स्मृति में न आए. ಮಾತಾಡ್ತೀರಾ, ನಾವು ಯಾವಾಗಲೂ ಬಾಬನ ನೆನಪಿನಲ್ಲೇ ಇರ್ತೀವಿ, ಬಾಬನ ಬಿಟ್ಟರೆ ನಾವೇನೂ ಮಾಡೋದಿಲ್ಲ. ಆದರೆ ಬಾಬಾ ಹೇಳ್ತಾರೆ, ಪ್ರಾಕ್ಟಿಕಲಲ್ಲಿ ಈ ಸ್ಮೃತಿ ಸ್ವರೂಪ ಬರೋದಿಲ್ಲ, ಸಂಕಲ್ಪದಲ್ಲಿ ಬರೋದಿಲ್ಲ. ಮತ್ತೆ ಏನು ಮಾಡ್ತೀರಿ, ಏಕ್ ಬಾಪ್ ಸಿವಾಯ್ ದೂಸರಾ ಕೊಯ್ ವ್ಯಕ್ತಿ ವೈಭವ ಸಂಬಂಧ ಸಂಪರ್ಕದಲ್ಲಿ ಮತ್ತೆ ಬರ್ತೀರಾ ಅಂತಾರೆ ಬಾಬಾ.
यह है कड़ी अर्थात मुख्य परहेज. ಮುಖ್ಯವಾದ ಪತ್ತೆ ಪರ್ಹೇಜ್ ಯಾವುದು? ಕೇವಲ ಒಬ್ಬ ತಂದೆ ಸ್ಮೃತಿನಲ್ಲಿರಬೇಕು. ಸಂಬಂಧ ಸಂಪರ್ಕ ಎಲ್ಲ ಸಂಬಂಧಗಳೇನಿರಬೇಕು ಬಾಬಾಂದೇ ಇರಬೇಕು. ಆದರೆ ಇದು ಕಷ್ಟ ಅಂತ ಹೇಳ್ತಾರೆ ಬಾಬಾ. ಇದನ್ನು ಮಾಡ್ತಿಲ್ಲ, ಪ್ರಯೋಗದಲ್ಲಿ ಬರ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. इस परहेज में अलबेले होने के कारण, मनमत के कारण, वातावरण के प्रभाव के कारण या संगदोष के कारण निरंतर नहीं रह सकते. ಯಾಕೆ ಇರೋಕ್ಕಾಗ್ತಿಲ್ಲ? ಸದಾ ಪರಮಾತ್ಮನ ಶಿವಬಾಬಾನ ಸಂಬಂಧದಲ್ಲಿ ಶಿವಬಾಬಾನ ನೆನಪಿನಲ್ಲಿ ಇರೋಕ್ಕೆ ಯಾಕೆ ಆಗ್ತಿಲ್ಲ? ಬಾಬಾ ಹೇಳ್ತಾರೆ, ಏನು ಸಮಸ್ಯೆ ಆಗ್ಲಿಕ್ಕತ್ತದ? ಅಲ್ಬೇಲೆ ಹೋಗ್ತೀರಾ, ಮತ್ತೆ ಹೊಯ್ದಾಡಕ್ಕೆ ಶುರು ಮಾಡ್ತೀರಾ. ಯಾಕೆ ಹೊಯ್ದಾಡ್ತೀವಿ? ಮತ್ತು ಸಂಶಯ ಬರ್ತದೆ. ಬಾಬಾ ಹೇಳ್ತಾರೆ, ಮತ್ತು ಮಿಕ್ಸ್ ಮಾಡ್ತೀವಿ. ಏನು ಬಿಡು, ಸ್ವಲ್ಪ ವಾತಾವರಣದ ಪ್ರಭಾವದಲ್ಲಿ ಬರ್ತೀವಿ, ಸಂಘದೋಷದಲ್ಲಿ ಬರ್ತೀವಿ, ಇದೆಲ್ಲ ನಡೀತಿರ್ತದೆ. ಮತ್ತು ಬಾಬಾನ ಏನು ಮಾಡ್ತೀವಿ? ವಿಸ್ಮೃತಿ ಆಗಿಬಿಡ್ತೀವಿ. ಬಾಬಾ ಹೇಳ್ತಾರೆ, ಜಿತನಾ ಅಟೆನ್ಷನ್ ದೇನಾ ಚಾಹಿಯೇ ಉತನಾ ನಹಿ ದೇತೆ ಹೈ. ಎಷ್ಟು ಗಮನ ಕೊಡಬೇಕು ಅಷ್ಟು ನಾವು ಗಮನ ಕೊಡೋದಿಲ್ಲ. ಅಲ್ಪಕಾಲ ಕೆ ಲಿಯೇ ಫುಲ್ ಅಟೆನ್ಷನ್ ರಖತೆ ಹೈ. ಬಾಬಾ ಹೇಳ್ತಾರೆ, फिर धीरे धीरे फुल ख़त्म हो अटेंशन हो जाता है. ಸ್ವಲ್ಪ ಸ್ವಲ್ಪ ಅಟೆನ್ಷನ್ ಕೊಡ್ತೀರಾ, ಸ್ವಲ್ಪ ಸ್ವಲ್ಪ ಕೊಟ್ಟು ಮುಂದಕ್ಕೆ ಹೋದಂಗೆ ಪೂರಾ ಬಿಟ್ಟೇ ಬಿಡ್ತೀರಾ. अटेंशन ಕಡಿಮೆ ಆಗಿಬಿಡ್ತದೆ. उसके बाद अटेंशन अनेक प्रकार के टेंशन में चला जाता है. ಅಟೆನ್ಷನ್ ಕಡಿಮೆ ಆಯಿತು, ಬಿಟ್ವಿ, ಅಟೆನ್ಷನ್ ಹಿಂದಿನ ತೆಗೆದ್ವಿ, ಏನು ಶುರು ಆಗ್ತದೆ? ಟೆನ್ಷನ್ ಶುರು ಆಗ್ತದೆ. ಬಾಬಾನ ಕಡೆ ಅಟೆನ್ಷನ್ ಇಲ್ಲ ಅಂದರೆ ಟೆನ್ಷನ್, ಟೆನ್ಷನ್ ಇದೆ ಅಂದರೆ, ಟೆನ್ಷನ್ ಆಗ್ತಿದೆ ಅಂದರೆ ಅರ್ಥ ಬಾಬಾನ ಕಡೆ ಅಟೆನ್ಷನ್ ಇಲ್ಲ. ಪರಿಸ್ಥಿತಿಯ व परीक्षाओं वश अटेंशन बदल टेंशन का रूप हो जाता है. ನಾವೇನು ಮಾಡ್ತೀವಿ? ಪರಿಸ್ಥಿತಿಗಳು ಬಂದರೆ ಅದ್ರ ಕಡೆ ಗಮನ ಕೊಡ್ತೀವಿ. ಪರಿಸ್ಥಿತಿಗಳ ಕಡೆ ಗಮನ ಕೊಟ್ಟಾಗ ಏನಾಗುತ್ತೆ? ಬಾಬಾನ ಮರ್ತು ಬಿಡ್ತೀವಿ. ಬಾಬಾನ ಮರ್ತು ಬಿಟ್ಕೊಡ್ಲೇ ಏನಾಗ್ತದೆ? ಟೆನ್ಷನ್ ಆಗ್ತದೆ. इसी कारण जैसे स्मृति बदलती जाती है तो समर्थि भी बदलती जाती है. ऑलमाइटी अथॉरिटी के बदले माया के वशीभूत होने के कारण वशीकरण मंत्र काम नहीं करता, अर्थात युक्ति मुक्ति नहीं दिलाती है. ಬಾಬಾ ಹೇಳ್ತಾರೆ, ಆಲ್ಮೈಟಿ ಅಥಾರಿಟಿ ಬದಲಾಗಿ ಮಾಯೆಗೆ ಏನಾಗ್ಬಿಡ್ತೀರಾ? ವಶೀಭೂತ ಆಗ್ತೀರಾ. ಇದೇ ಕಾರಣವಾಗಿ ವಶೀಕರಣ ಮಂತ್ರ ಕಾಮ್ ನಹಿ ಕರ್ತಾ, ನನ್ನನ್ನು ನಾನು ವಶೀಕರಣದಲ್ಲಿ ಇಟ್ಕೊಳ್ಳೋ ಕೆಲಸ ಆಗೋದಿಲ್ಲ. ಅಲ್ಲಿಗೆ ಯುಕ್ತಿ ಮುಕ್ತಿ ಸಿಗೋದಿಲ್ಲ. ಅವ್ರ ಫಿರ್ ಏನು ಮಾಡ್ತೀವಿ? ಚಿಲ್ಲಾತೆ ಹೇ ಕಿ ಚಾತೆ ಭೀ ಹೇ ಫಿರ್ ಕ್ಯೂ ನಹಿ ಹೋತಾ. ಆಮೇಲೆ ಚಿರಾಡಕ್ಕೆ ಶುರು ಮಾಡ್ತೀವಿ. ಏನಂತ? ನಾವೆಲ್ಲ ಏನೇನೋ ಬಾಪ್ ಸಮಾನ್ ಆಗಬೇಕು ಅಂತ ಅಂದ್ಕೊಳ್ತೀವಿ, ಯಾಕೆ ಆಗ್ತಿಲ್ಲ ಅಂತ ಚಿರಾಡಕ್ಕೆ ಶುರು ಮಾಡ್ತೀವಿ. तो मूल परहेज चाहिए. इस एक बात पर निरंतर अटेंशन रखो. ಅದಕ್ಕೆ ಬಾಬಾ ಹೇಳ್ತಾರೆ, ಮುಖ್ಯವಾಗಿ ಪರ್ಹೇಜ್ ಬೇಕು. ಎದ್ರ ಮೇಲೆ? ಮುಖ್ಯವಾದ ಮಾತು ಯಾವುದು? ಯಾರ ಮೇಲೆ ಗಮನ ಕೊಡಬೇಕು, ಅಟೆನ್ಷನ್ ಕೊಡಬೇಕು? ಏಕ್ ಬಾಪ್ ದೂಸರಾ ನ ಕೋಯಿ ಅನ್ನೋದ್ರ ಕಡೆ ಅಟೆನ್ಷನ್ ಕೊಡಬೇಕು. दूसरी परहेज, ಇನ್ನು ಎರಡದು ಹೇಳ್ತಾರೆ ಬಾಬಾ. बाप ने तो अधिकार दिया है अपने आप का मालिक बनने का. ಬಾಬಾ ನಮಗೆ ಅಧಿಕಾರ ಕೊಟ್ಟಿದ್ದಾರಲ್ಲ. ಎದ್ರ ಮೇಲೆ ಅಧಿಕಾರ ಕೊಟ್ಟಿದ್ದಾರೆ? ನನ್ನ ಮೇಲೆ ನಾನು ಮಾಲೀಕ ಆಗಬೇಕು. ವ रचयितापन का, लेकिन रचयिता बनने के बजाय स्वयं को रचना अर्थात देह समझ लेते हैं. ಬಾಬಾ ಹೇಳ್ತಾರೆ, ರಚಯಿತಾಪನ್ ಕಾ, ಬಾಬಾ ಮುಖ್ಯ ರಚಯಿತ, ನಾವು ರಚನೆಗಳು. ಮುಂದಕ್ಕೆ ಹೋದಂಗೆ ನಾವೂ ಮಾಸ್ಟರ್ ರಚಯಿತ. ಲೇಕಿನ್ ರಚಯಿತ बनने के बजाय,
ರಚಯಿತ ಆಗೋದರ ಬದಲಾಗಿ ಸ್ವಯಂಕೋ ರಚನಾ, ನಾನು ರಚನಾ ಅಂತ ತಿಳ್ಕೊಂಡು ಕೂತು ಬಿಡ್ತೀರಾ, ಅವಾಗೇನಾಗ್ತದೆ, ದೇಹ ಅಂದ್ಕೊಂಡು ಬಿಡ್ತೀರಾ, ದೇಹ ಅಂತ ತಿಳ್ಕೊತೀರಾ. जब रचयितापन भूलते हो तब माया अर्थात देह अभिमान तुम रचयिता के ऊपर रचयिता बनती है, अर्थात अपना अधिकार रखती है. ಬಾಬಾ ಹೇಳ್ತಾರೆ, जब रचयितापन भूलते ನಾನು जब रचयितापन भूलते हो तब माया, ಅವಾಗೇನಾಗ್ಬಿಡ್ತದೆ, ರಚಯಿತ ಮರ್ತು ಬಿಟ್ರೆ ಮಾಯೆ ಬಂದುಬಿಡ್ತದೆ. देह अभिमान तुम रचयिता के ऊपर रचयिता बनती है. ದೇಹ ಅಭಿಮಾನದಲ್ಲಿ ಬಂದು ನಾನು ರಚಯಿತ ಅಂತಂದು, ಅರ್ಥಾತ್ अपना अधिकार रखती है. रचयिता पर कोई अधिकार नहीं कर सकता. ರಚಯಿತ ಮೇಲೆ ಯಾರಾದರೂ ಅಧಿಕಾರ ಮಾಡಲಿಕ್ಕಾಗ್ತದೆ? ಇಲ್ಲಿ ಬಾಬಾ ರಚಯಿತ ಇದ್ದಾರೆ, ಅವ್ರ ಮೇಲೆ ಅಧಿಕಾರ ಮಾಡಲಿಕ್ಕಾಗತ್ತಾ ಯಾರಾದರೂ? ಇಲ್ಲ. ಹಾಗೆ ನಾನು ಕೂಡ ಮಾಸ್ಟರ್ ರಚಯಿತ ಅದೀನಿ ಅಂತಂದರೆ ಮಾಯೆ ನನ್ನ ಮೇಲೆ ಅಧಿಕಾರ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಹೇಳ್ತಾರೆ ಬಾಬಾ, रचयिता पर कोई अधिकार नहीं कर सकता, विश्व के मालिक के ऊपर कोई मालिक नहीं बन सकता. ವಿಶ್ವದ ಮಾಲೀಕ ಯಾರು? ಶಿವ ಬಾಬಾ. ನೆಕ್ಸ್ಟು ನಾನು ವಿಶ್ವ, ಮಾಸ್ಟರ್ ವಿಶ್ವ ಮಾಲೀಕಲ್ಲ ನಾನು. ಬಾಬಾ ಹೇಳ್ತಾರೆ, ವಿಶ್ವಕ್ಕೆ ಮಾಲಿಕ್ ऊपर कोई मालिक नहीं बन सकता, माया के आगे रचना बन जाते हो और अधीन बन जाते. ಮಾಯೆ ಬಂತು ಅಂತಂದ್ರೆ ಅದ್ರ ಮೇಲೆ ನಾನೇನಾಗಬೇಕು? ಮಾಲೀಕ ಆಗಬೇಕು. ಅದನ್ನು ಬಿಟ್ಟು ನಾನು ರಚನೆ ಅನ್ಕೋತ ಕೂತ್ರೆ ಮಾಯೆಗೆ ವಶಭೂತ ಆಗ್ತೀವಿ. ಬಾಬಾ ದೀಪದ ಭಾಳಿದು ರಚಯಿತ ರಚನಾ, ನಾನು ರಚನಾ ಅಂದ್ಕೊಂಡ್ರೆ ವಶೀಭೂತ ಆಗಿಬಿಡ್ತೀನಿ ಬೇರೆ ಇದು. ನಾನು ರಚಯಿತ ಅಂದರೆ ಅದಕ್ಕೆ ವಶೀಭೂತ ಆಗೋದಿಲ್ಲ. ಪ್ರಜೆಗಳು ಮತ್ತು ರಾಜ ಅಂದ್ರೇನು? ಪ್ರಜೆಗಳು ಅಂದ್ರೇನು? ರಾಜ ಹಿಡಿದು ಕೇಳಬೇಕು. ರಾಜ ಅಂದ್ರೆ ಏನು? ಪ್ರಜೆಗಳ ಮೇಲೆ ಆಡಳಿತ ನಡೆಸೋದು. ಅದು ಹೇಳ್ತಾರೆ ಬಾಬಾ, ಮಾಯಾಕ್ಕೆ ಆगे रचना बन जाते हो और अधीन बन जाते हो. तो इस मालिकपन की व अधिकारीपन की स्मृति स्वरूप रहने की परहेज निरंतर नहीं करते हो. मैं विश्व कल्याणकारी हूँ ಅಂದರೆ ನಾನು ರಚಯಿತ ಅದೇ. ವಿಶ್ವ ಕಲ್ಯಾಣಕಾರಿ ಅಂತಂದರೆ ಅದು ಒಂದು ರೀತಿ ಮಾಲಿಕ್ಪನ್. ನಾನು ಮಾಲಿಕ್, ನಾನು ಅಧಿಕಾರಿಪನ್, ಈ ಸ್ಮೃತಿ ಸ್ವರೂಪ ಇರೋದ್ರಿಂದ, ಸ್ಮೃತಿ ಸ್ವರೂಪ ರಹನೆ ಕಿ ಪರ್ಹೇಜ್ ಇಲ್ಲ ಅಂತಂದರೆ ನಿರಂತರ ನಹಿ ಕರ್ತೆ ಹೋ, ಈ ಪರ್ಹೇಜನ್ನು ನೀವು ನಿರಂತರ ಮಾಡೋದಿಲ್ಲ ಅಂತಾರೆ ಬಾಬಾ. ಯಾವಾಗೋ ಅಷ್ಟೋ ಇಷ್ಟೋ ಮಾಡ್ತೀರಾ. ಇಡೀ ದಿವಸ ನಾನು ಯಾರೋ ಮಾಸ್ಟರ್ ರಚಯಿತ. ಎರಡನೇದು ಯಾವುದು? ಮೊದಲಿದ್ದು ಏಕ್ ಬಾಪ್ ದೂಸರಾ ನ ಕೋಯ್. ಎರಡನೇದ್ದು ನಾನು ರಚಯಿತ, ನಾನು ಮಾಲೀಕ, ನಾನು ಅಧಿಕಾರಿ. ನನ್ನ ಮೇಲೆ ಯಾರಿಗೂ, ನನ್ನನ್ನು ಯಾರು ನನ್ನ ಮೇಲೆ ಯಾರಿಗೂ ಅಧಿಕಾರ ಚಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. तीसरी परहेज, बाप द्वारा सबके ट्रस्टी बने हो, इस तन के भी ट्रस्टी हो, मन अर्थात संकल्प के भी ट्रस्टी, लौकिक व अलौकिक जो प्रवृत्ति मिली है उसमें भी ट्रस्टी हो, लेकिन ट्रस्टी के बजाय गृहस्थी बन जाते हो. ನಾವು ಹೇಳ್ಕೊತ ಹೋಗ್ತೀವಿ ನಾವು ನಿಮಿತ್ಯ ಅಂತ, ಆದರೆ ಮತ್ತೆ ಏನು ಮಾಡ್ತೀವಿ? ಇದು ನಂದು ಮನೆ, ನಾನು ಗೃಹಸ್ಥಿ, ಇದೆಲ್ಲ ಬಿಡಬೇಕಂತಾರೆ ಬಾಬಾ. ಇದೆದ್ರ ಮೇಲೆ ಟ್ರಸ್ಟಿ? ತನ್ಕೆ ಭೀ ಟ್ರಸ್ಟಿ ಹೋ, ನಾನಾತ್ಮ ಈ ದೇಹವನ್ನು ನಡೆಸಲಿಕ್ಕೆ ನಿಮಿತ್ತ ಆಗಿದ್ದೀನಿ. ಇದಕ್ಕೇನೇನು ಬರಬೇಕು? ಬರ್ತಾವೆ. ಟ್ರಸ್ಟಿ ಆಗಿದ್ದೀನಿ. ಮನ್ ಅರ್ಥಾತ್ ಸಂಕಲ್ಪಕ್ಕೆ ಭೀ ಟ್ರಸ್ಟಿ, ಅದಕ್ಕೂ ನಿಮಿತ್ತ ಆಗಬೇಕು. ಲೌಕಿಕ ಅಲೌಕಿಕ ಪ್ರವೃತ್ತಿ ಏನು ಸಿಕ್ಕಿದೆಯೋ ಅಲ್ಲೇನೂ ಟ್ರಸ್ಟಿ, ಎಲ್ಲದರಲ್ಲೂ ಟ್ರಸ್ಟಿ ಇರಬೇಕು. ಅದ್ರ ಬದಲಾಗಿ ನೀವೇನು ಮಾಡ್ತೀರಾ? ಮತ್ತೆ ನಂದು ಅಂತ ಹೋಗ್ತೀರಾ. गृहस्थी की दुर्दशा का मॉडल आप बनाते हो. गृहस्थी
ಏನಂತಾರೆ ಬಾಬಾ, ಗೃಹಸ್ಥಿಕಿ ದುರ್ದಶಾಕ, ಸಂಸಾರ ದುರ್ದಶಕ್ಕೆ ಹೋಗಲಿಕ್ಕೆ ಯಾರು ಕಾರಣ ಅಂತಾರೆ ಬಾಬಾ, ನೀವೇ ಅಂತ. ದುರ್ದಶಾ ಮಾಡೋಕ್ಕೆ ಮಾದರಿ ಯಾರು, ನೀವು. कौन सा मॉडल बनाते हो जो सभी तरफ से खींचा रहता है, दूसरा गृहस्थी को गधे के रूप में दिखाया है. ಹೇಳ್ತೀವಲ್ಲ ಮನೆಯೊಳಗೆ ಭಾಳಷ್ಟು ಕೆಲಸ, ಏನ್ರಿ ಕತ್ತಿ ದೊಡ್ದಂಗೆ ದುಡಿಬೇಕು, ಎಲ್ಲ ನೀವೇ ಮಾಡ್ತೀರಾ ಅಂತಾರೆ ಬಾಬಾ. गृहस्थी की दुर्दशा का मॉडल आप बनाते हो. कौन सा बड़ा मॉडल बनाते हो जो सभी तरफ से खींचा रहता है. ಎಲ್ಲ ಕಡೆ ನಮ್ಮನ್ನೇನು ಮಾಡ್ತದೆ ಸಂಸಾರ, ಗೃಹಸ್ಥಿ ಎಳಿತದೆ. ಈ ಕಡೆ ಬರಬೇಕಂತೀವಿ, ಅದು ಮತ್ತೆ ಕಡೆ ಜಗ್ಗುತ್ತದೆ. ಬಾಬಾ ಹೇಳ್ತಾರೆ, दूसरा गृहस्थी को गधे के रूप में दिखाया है. अनेक प्रकार के बोझ दिखाए गए हैं. गधा ಅಂದರೆ ಏನು ಕೆಲಸ, ಭಾರ ಹೊತ್ಕೊಂಡು ಅಡ್ಡಾಡೋದು. ಕತ್ತಿ ಕೆಲಸ ಏನು, ಭಾರ ಹೊತ್ಕೊಳ್ಳೋದು. ವಿಕಾರ ಅಂದರೆ ಮಂಗ್ಯ. ಕತ್ತಿದೇನೋ ಭೋಜ ಹೊತ್ಕೊಂಡಿದ್ದೀವಿ ನಾವು. ಈ ಅಂತ ಎಲ್ಲ ಭೋಜ ನಾವೇ ಹೊತ್ಕೊಂಡು ನಾವೇ ಎಲ್ಲ ಮಾಡ್ತೀನಿ ಅಂತ ಹೋಗ್ತೀವಿ. ಅದನ್ನು ಮಾಡಿದವ್ರು ಯಾರು, ನೀವೇ. ಐಸಾ ಮಾಡೆಲ್ ಬನಾತೆ ಹೋನಾ. बाबा ಹೇಳ್ತಾರೆ, जब गृहस्थी बन जाते हो तो मेरेपन के अनेक प्रकार के बोझ हो जाते हैं. ನಾನು ಗೃಹಸ್ಥಿ ಇದ್ದೀನಿ, ನಾನು ಸಂಸಾರ ಮಾಡ್ತಾ ಇದ್ದೀನಿ, ಈ ಮನೆ ನಂದಿದೆ, ಈ ಥರ ಎಲ್ಲ ಅಂದ್ಕೊಂಡ್ರೆ ಏನಾಗ್ತದೆ, ಅದೆಲ್ಲ ಭೋಜ ಆಗ್ತದೆ. ಅನೇಕ ಪ್ರಕಾರದ ಭಾರ ನಿಮ್ಮ ಮೇಲೆ ಬೀಳ್ತದೆ. ಸಬ್ಸೆ ರಾಯಲ್ ರೂಪ್ ಕಾ ಭೋಜ ಹೇ. ಎಲ್ಲದಕ್ಕಿಂತ ರಾಯಲ್ ಭೋಜ ಯಾವುದು, ವಹ ಮೇರಿ ಜಿಮ್ಮೆವಾರಿ ಹೇ. ಏನು ಮಾಡಿದ್ರಿ, ಮನೆ ಜವಾಬ್ದಾರಿ ಎಲ್ಲ ನನಗೆ ಅದ, ನಾನೇ ಮಾಡಬೇಕಲ್ಲ, ನನ್ನ ಬಿಟ್ಟರೆ ಯಾರು ಮಾಡ್ತಾರೆ. ಇಸ್ಕೋ ತೋ ನಿಭಾನಾ ಹಿ ಪಡೇಗ. ಮಾಡ್ಕೊಂಡಿವಿ ಅಂದರೆ ಇದನ್ನೆಲ್ಲ ನಾವು ಮಾಡಬೇಕಾಗ್ತದೆ. और कोई गृहस्थी ही तो अपनी कर्मेंद्रियों के वश हो. अनेक रस में समय गंवाने के गृहस्थी तो बहुत है. ಬಾಬಾ ಹೇಳ್ತಾರೆ, और कोई गृहस्थी ही तो अपनी कर्म इंद्रियों के वश हो. ಇನ್ನು ಕೆಲವರು ಏನು ಮಾಡ್ತಾರೆ, ತಮ್ಮ ಎಲ್ಲ ಕರ್ಮೇಂದ್ರಿಯಗಳಿಗೆ ವಶ ಆಗ್ತಾರೆ. ವಶ ಆಗಿ ಅನೇಕ ರಸದಲ್ಲಿ ಸಮಯವನ್ನು ಕಳೀತಾ ಹೋಗ್ತಾರೆ. ಆಶ್ ಕಂದ್ರಸ್ ವಶ್ ಸಮಯ ಗವಾಯ. ಕಂದ್ರಸ್ ಅಂತಂದ್ರೆ ಏನು, ಅವ್ರು ಹೇಳಿದ ಕೇಳೋದು, ಇವ್ರು ಹೇಳಿದ ಕೇಳೋದು, ಅದು ಚಲೋ ಅನ್ನಿಸ್ತೈತೆ ನಮ್ಗೆ. ಅವ್ರದ್ದು ಏನೋ ತಂದು ಹೇಳೋದು, ಇವ್ರದ್ದು ಏನೋ ತಂದು ಹೇಳೋದು. ಈಗ ನ್ಯೂಸ್ ನೋಡೋದು, ಕೆಲವ್ರಿಗೆ ನ್ಯೂಸ್ ನೋಡೋದು ಭಾಳ ಖುಷಿ ಅನ್ನಿಸ್ತಿರ್ತದೆ. ಹಾಂ, ಅವೆಲ್ಲ ಕಿವಿಗೆ ಏನಾಗ್ತವೆ, ಅವ್ರಿಗೆ ಹೆಂಗೆ ಎಂಪು ಅನ್ನಿಸ್ತದೆ ಏನು ಗೊತ್ತಿಲ್ಲ. ಬಾಬಾ ಹೇಳ್ತಾರೆ, ಅಲ್ಲೇನೂ ಟೈಮ್ ವೇಸ್ಟ್ ಮಾಡ್ತೀರಾ. ಕನ್ನರಸ್ ಆಶ್ ಕಂದ್ರಸ್ ವಶ್ ಸಮಯ ಗವಾಯ ಕಲ್ ಜೀಬ್ರಸ್. ಅದು ಮಾಡೋದೇ ಮಾಡೋದು, ಅದು ತಿನ್ನೋದು ಇದು ತಿನ್ನೋದು. ಈಗಂತೂ ಹೆಚ್ಚಾಗ್ಲಿಕ್ಕತ್ತದ. ಅವಾಗೇ ಒಂದು ರೊಟ್ಟಿ ಪಲ್ಯ ಮಾಡ್ಕೊಂಡು ಆರಾಮಿದ್ವಿ. ಈಗ ಆಮೇಲೆ ಏನು ಮಾಡ್ಕೊಂಡು ತಿಂದ್ರೂ ಸಮಾಧಾನ ಇಲ್ಲ. ಸಮಾಧಾನ ಇದ್ದಾರ, ಹೊಟ್ಟೆ ತುಂಬ್ತದೆ, ಆರೋಗ್ಯವಾಗಿದ್ದಾರೆ, ಎಷ್ಟೆಲ್ಲ ತಿಂತಾರೆ ಮಾಡ್ಕೊಂಡು. ಅದಕ್ಕೆ ಹೇಳ್ತಾರೆ ಬಾಬಾ, ಜೀವ್ರಸ್ ವಶ್ ಸಮಯ ಗವಾಯ. ಎಷ್ಟು ಟೈಮ್ ಹೋಗ್ತದ್ರಿ, ಒಂದು ರೊಟ್ಟಿ ಪಲ್ಯ ಮಾಡೋಕ್ಕೆ ಭಾಳ ಟೈಮ್ ತೊಗೊಳ್ಳೋದಿಲ್ಲ. ಉಳಿದಿಲ್ಲ ಏನೇನೋ ಮಾಡ್ಕೊತ ಕೂಡ್ತೀವಲ್ಲ, ಎಷ್ಟು ಸಮಯ ಹೋಗ್ತದೆ. ಮತ್ತು ಬುದ್ಧಿನೂ ಜಾಸ್ತಿ ಬುದ್ಧಿ ಹೋಗ್ಬಿಡ್ತದೆ. ऐसे गृहस्थी में फंसने के कारण ट्रस्टीपन भूल जाते हो. यह तन भी मेरा नहीं, तन का भी ट्रस्टी हूँ. तो ट्रस्टी मालिक के बिगर किसी भी वस्तु को अपने प्रति यूज़ नहीं कर सकते हैं. ಯಾವಾಗ ಟ್ರಸ್ಟಿ ಆಗ್ತೀವೋ ಆವಾಗ ನಾವು ಯಾವ ವಸ್ತುಗಳನ್ನು ಹೆಚ್ಚು ಬಳಕೆ ಮಾಡೋಕ್ಕಾಗೋದಿಲ್ಲ. तो कर्मेंद्रियों के रस में मस्त हो जाना, उसको भी गृहस्थी कहेंगे. ಬಾಬಾ ಹೇಳ್ತಾರೆ, ಕರ್ಮೇಂದ್ರಿಯಗಳ ರಸದಲ್ಲಿ ಮಸ್ತಾಗ್ತಾ ಹೋದ್ರಿ ಅಂದರೆ ನಿಮಗೇನಂತ ಹೇಳಲಾಗ್ತದೆ, ಗೃಹಸ್ಥಿ ಅಂತ ಹೇಳ್ತಾರೆ. ನಾಕಿ ಟ್ರಸ್ಟಿ ಅಂತ ಹೇಳೋದಿಲ್ಲ. ಕ್ಯೋಂಕಿ ಶ್ರೇಷ್ಠ ಸೇ ಶ್ರೇಷ್ಠ ಮಾಲಿಕ್ जिसके आप ट्रस्टी हो, उनकी श्रीमत एक के रस में सदा एक रस स्थिति में रहने की है. ನಮ್ಮ ಕೆಲಸ ಏನದು, ಈಗ ಬ್ರಾಹ್ಮಣ ಆದಮೇಲೆ
ಒಂದೇ ರಸದಲ್ಲಿ ಇರಬೇಕು. ಯಾರೋ ಶಿವಬಾಬಾ ಏಕ ರಸ್, ಆತನನ್ನೇ ನೆನಪಾಡಬೇಕು. ಅದನ್ನು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ? ಎಲ್ಲ ಮಾಡ್ತಾಯಿದ್ದೀವಿ. ನಾವೆಲ್ಲ ಹೆಂಗಿದ್ದೀವಿ ಅಂತಂದರೆ ಹೇಳಿದ್ದೊಂದು ಬಿಟ್ಟು ಎಲ್ಲ ಮಾಡ್ತೀವಿ, ಹೇಳಿದ್ದೊಂದು ಬಿಟ್ಟು ಎಲ್ಲ ಮಾಡ್ತೀವಿ. ಎಲ್ಲ ಮಾಡಿ ಏನು ಮಾಡ್ತೀವಿ? ಮತ್ತು ಸಿಕ್ಕಾಕೋತೀವಿ. ಸಿಕ್ಕಾಕೊಂಡ್ಮೇಲೆ ಏನು ಮಾಡ್ತೀವಿ? ಮತ್ತು ಬಾರಪ್ಪ ನೀ ಹೇಳ್ಕೋ ಅಂತ ಬರ್ತೀವಿ. ಹೇಳಿದ್ದು ಕೇಳೋದಿಲ್ಲ. ಮನೆಯೊಳಗೂ ಮಾಡ್ತಿರ್ತೀವಲ್ಲ ಮಕ್ಕಳಿಗೆ, ಅಷ್ಟು ಹೇಳ್ತಿರ್ತೀವಿ ಕೇಳೋದಿಲ್ಲ. ಮತ್ತು ಕೇಳಾರೆ ಏನೇನೋ ಮಾಡೋಕ್ಕೆ ಹೋಗ್ತಾವು. ಮತ್ತೇನು ಮಾಡ್ತಾವೆ? ಮತ್ತು ನಮ್ಮನ್ನು ಕರೀತಾವೆ. ಅವಾಗೇನಂತೀವಿ ನಾವು? ಹಾಂ, ಸೇಮ್ ಬಾಬಾ ನಮಗೆ ಹೇಳ್ತಿದ್ದಾರೆ. बाबा ಹೇಳ್ತಾರೆ, इसलिए अनेक प्रकार के बोझ जिसके लिए बाप डायरेक्शन देते हैं कि सब मेरे को दे दो. ಬಂದಾನ ಬಾಬಾ, ಕೊಡ್ರೋ ಮಕ್ಕಳ ಅಂತ ಹೇಳ್ತಿದ್ದಾನೆ. ಎಲ್ಲ ನನಗೆ ಕೊಟ್ಬಿಡ್ರಿ ಅಂದ್ರೂ ಮತ್ತೇನು ಮಾಡ್ತಾಯಿದ್ವಿ ನಾವು? ನಾವೇ ಏನೋ ಮಾಡ್ತೀವಿ ಅಂತ ಹೋಗ್ತಾ ಇದ್ದೀವಿ. ವಹ ಬೋझ कार ही अपने ऊपर उठाए बोझ धारण करते हुए उड़ना चाहते हो. ಹಾರೋಕ್ಕೂ ಇಷ್ಟಪಡ್ತೀವಿ, ಭೋಜನೂ ಇಟ್ಕೋತೀವಿ ಅಂತೀವಿ. ಹೆಂಗೆ ಹಾರಕ್ಕಾಗ್ತದೆ? ಹಾರಬೇಕು ಅಂದರೆ ಹಗುರಾಗಬೇಕು. ಹಗುರಾಗಬೇಕು ಅಂದರೆ ಎಲ್ಲ ಭಾರ ಯಾರು ಕೊಡಬೇಕು? ಬಾಬಾ ಕೊಡಬೇಕು. ಭೋಜ ಇಟ್ಕೊಂಡು ಹಾರ್ತೀವಿ ಅಂತಂದರೆ ಹೆಂಗೆ ಸಾಧ್ಯ? ಲೇಕಿನ್ ಕರ್ ನಹೀ ಪಾತೆ. तो इस परहेज की कमी के कारण युक्ति चलाते हो लेकिन मुक्ति नहीं पाते हो. ಬಾಬಾ ಹೇಳ್ತಾರೆ, ನಿಮ್ಮದೇ ಒಂದೊಂದು ಯುಕ್ತಿ ಶುರು ಮಾಡ್ತೀರಿ, ಅದಕ್ಕೆ ಮುಕ್ತಿ ನಿಮಗೆ ಸಿಗೋದಿಲ್ಲ. ಬಾಪ್ ದಾದಾ ಕೋ ಭಿ ऐसे बच्चों पर ಏನಾಗ್ತದೆ? ಬಾಬಾ तरस पड़ता है, पाप अनिस्तದೆ बाबा. मास्टर सागर और एक अंजलि के प्यासे हैं, अर्थात योग और ज्ञान द्वारा जो अनुभव की प्राप्ति होती है उस अनुभव की अंजलि के प्यासे हैं. इसलिए अब परहेज को अपनाओ तो सर्व प्राप्तियाँ सदा अनुभव हो. ಬಾಬಾ ಹೇಳ್ತಾರೆ, ಎಲ್ಲನೂ ಅನುಭವಿಸ್ಬೇಕು ಅಂತ ಇಚ್ಛೆ ಪಡ್ತೀವಿ, ಆರಾಮಾಗಿರಬೇಕು ಅಂತೀವಿ, ಅದ್ರ ಪತ್ತೆ ಮಾಡೋಂಗಿಲ್ಲ, ತಿನ್ನೋದು ಬಿಡೋಂಗಿಲ್ಲ. ಏನೇನೋ ಆಗಿರ್ತಾವೆ, ಈ ದೇಹಕ್ಕೆ ಆಗ್ತಾವಲ್ಲ. ಈಗ ಶುಗರ್ ಆಯಿತು ಅಂತಂದ್ರೆ ಏನು ಹೇಳ್ತಾರೆ? ಸ್ವೀಟ್ ತಿನ್ನಬೇಡ ಅಂತ ಹೇಳ್ತಾರೆ. ಆದಾಗ್ಯೂ ಮತ್ತು ಹಾಗೆ ನಾವು ತಿನ್ಕೋತ ಹೋದರೆ ನಾವು ಆರಾಮೂ ಇರಬೇಕು, ಎಲ್ಲನೂ ತಿನ್ನಬೇಕು. ಹಂಗೆ ಹೇಳ್ತಾರೆ ಬಾಬಾ. ಬಾಬಾನ ಎಲ್ಲ ಪ್ರಾಪ್ತಿ ಆಗಬೇಕು, ಮತ್ತು ಈ ಕಡೆ ಏನು ಲೌಕಿಕದನ್ನು ಎಲ್ಲನೂ ಮಾಡೇನೆ ಅಂತೀವಿ. ಹೆಂಗೆ ಸಾಧ್ಯ ಅಂತಾರೆ ಬಾಬಾ. ಅದಕ್ಕೆ ಹೇಳ್ತಾರೆ ಬಾಬಾ ಏನು ಹೇಳ್ತಾರೋ ಅದನ್ನು ಮಾಡ್ಕೋತ ಹೋದರೆ ನಮಗೇನು ಸಿಗ್ತದೆ? ಮುಕ್ತಿ ಸಿಗ್ತದೆ. सर्व प्राप्तियों की प्रॉपर्टी के मालिक ऐसे बालक सो मालिक प्राप्ति से वंचित हो यह तो बाप से भी नहीं देखा जाता. ಮಕ್ಕಳೇ, ನೀವೆಲ್ಲರೂ ಮಾಲೀಕ ಆಗ್ರಿ ಅಂತ ನಾನು ಅಂದ್ಕೊಳ್ತೀನಿ. ಬಾಲಕ್ಸೋ ಮಾಲೀಕ ಆಗ್ರಿ. ಆದರೆ ಮತ್ತೆ ನೀವೇನು ಮಾಡ್ತೀರಾ? ಎಲ್ಲ ಪ್ರಾಪ್ತಿಗಳಿಂದ ವಂಚಿತ ಆಗ್ತೀರಿ. ಬಾಬಾಗೆ ಇದನ್ನು ನೋಡೋಕ್ಕಾಗ್ತಿಲ್ಲ, ನೋಡೋಕ್ಕೆ ಇಷ್ಟ ಆಗೋದಿಲ್ಲ ಬಾಬಾಗೆ. तो अब 63 जन्मों की गृहस्थीपन के संस्कार छोड़ो. ನಿನ್ನೆ ಹೇಳಿದ್ರಲ್ಲ ಆ ವ್ಯಕ್ತಿ ಮುರಳಿ ಒಳಗೆ, ಎಲ್ಲ ವಿದಾಯಿ ಕೊಡಿ ವಿದಾಯಿ ಕೊಡಿ ವಿದಾಯಿ ಕೊಡಿ. ಏನು ಕೊಟ್ಟಿವಿ ವಿದಾಯಿ ಮಾಡಿದ್ದೀವಿ, ಎಲ್ಲ ಏನೋ ಹಾಗೆ ಅದಾವೆ. ಬಾಬಾ ಹೇಳ್ತಾರೆ, ಮಕ್ಕಳೇ, 63 ಜನ್ಮದ ಗೃಹಸ್ಥೀಪನದ ಸಂಸ್ಕಾರ ಏನಿದೆಯೋ ಅದನ್ನೇನು ಮಾಡಿ ಬಿಟ್ಬಿಡಿ. ತನ್ಕೆ ಅವ್ರ ಮನ್ಕೆ ಟ್ರಸ್ಟಿ ಬನೋ. ಇವತ್ತಿನ ಸಮಾನೆ ಎಲ್ಲದಕ್ಕೂ ಟ್ರಸ್ಟಿ, ದೇಹಕ್ಕೂ ಟ್ರಸ್ಟಿ, ಮನಸ್ಸಿಗೂ ಟ್ರಸ್ಟಿ, ಎಲ್ಲದಕ್ಕೂ ನಾನೇನಾಗಿದ್ದೀನಿ? ನಿಮಿತ್ತ ಆಗಿದ್ದೀನಿ. ಸಬ್ ಬಾಪ್ ಕಿ ಜಿಮ್ಮೆವಾರಿ ಹೇ. ಎಷ್ಟು ಈಸಿ ಅಲ್ಲ? ಈ ಸಣ್ಣ ಮಕ್ಕಳು ಆರಾಮ ಯಾಕಿರ್ತಾರೆ? ಅವ್ರಿಗೇನಿರ್ತದಲ್ಲಾಗ ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಎಲ್ಲ ಮಾಡ್ಕೊತಾರೆ. ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಎಲ್ಲ ಮಾಡ್ಕೊತಾರೆ. ಹಂಗೆ ನಾವ್ಯಾಕೆ ಇರ್ಲಿಕ್ಕಾಗ್ತಿಲ್ಲ? ನಮಗ್ಯಾಕೆ ಇರ್ಲಿಕ್ಕಾಗ್ತಿಲ್ಲ? ಅವ ಹೇಳಿದ ತಾನೆ, ಮಕ್ಕಳೇ ನಿಮ್ಮದೆಲ್ಲ ಜವಾಬ್ದಾರಿ ನಂದು ದಿನ ಹೇಳ್ತಾನೆ. ಆದರೆ ನಾವು ಮೇರೆ ಜಿಮ್ಮೆವಾರಿ ನಹಿ, ಈ ಸ್ಮೃತಿ ಸೆ ಹಲ್ಕೆ ಬನ್ ಜಾओ.
ಇದೆಲ್ಲ ಜವಾಬ್ದಾರಿ ಯಾರ್ದು? ಶಿವಬಾಬಂದು. ನಂದೇನೂ ಅಲ್ಲ ಅಂಥೇಳಿ ಆರಾಮಾಗಿ ಹಗುರಾಗಿ. ಬಾಬಾ ಹೇಳ್ತಾರೆ, ತೋ ಫಿರ್ ಜೋ ಸೋಚೆಂಗೆ ವಹಿ ಹೋಗಾ, ಅರ್ಥಾತ್ ಹೈ ಜಂಪ್ ಲಗಾಯೆಂಗೆ. ನಾವೇನು ಮಾಡಬೇಕಾಗಿತ್ತು? ಈಗ ಹೈ ಜಂಪ್ ಮಾಡಬೇಕಾಗಿದೆ. ಭಾಳ ಕಷ್ಟ ಇದೆ, ಸಮಸ್ಯೆಗಳು ಭಾಳ ಬರ್ಲಿಕ್ಕತ್ತಾವು. ಏನು ಮಾಡಬೇಕು? ಹೈ ಜಂಪ್ ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ಹೈ ಜಂಪ್ ಆಗಬೇಕು ಅಂದರೆ ಹಗರಾಗಬೇಕು. ಹಗರಾಗಬೇಕು ಅಂದರೆ ಎಲ್ಲ ಜವಾಬ್ದಾರಿ ಯಾರಿಗೆ ಕೊಡಬೇಕು? ಬಾಬಾಗೆ ಕೊಡಬೇಕು. ಜವಾಬ್ದಾರಿ ಕೊಟ್ಟು ಸುಮ್ಮನೆ ಕೊಡೋದಲ್ಲ, ಎಲ್ಲ ನೀನೇ ಮಾಡ್ಕೋಪ್ಪ ಅಂತ ಸುಮ್ಮನೆ ಕೊಡೋದಲ್ಲ. ಮಾಡೋದಿಲ್ಲ, ಮಾಡೋದು ಜವಾಬ್ದಾರಿ ಇಲ್ಲ, ಟ್ರಸ್ಟಿಯಾಗಿ ಮಾಡೋದು. तो यह रोना चिल्लाना रूह रूहान में परिवर्तन हो जाएगा. ಹೊರಗಡೆ ಅವ್ರು ಏನು ಮಾಡ್ತಾರೆ? ಹೇ ಭಗವಂತ ಬಾ, ನನಗೇನು ಮಾಡ್ದು, ಹಂಗೆ ಮಾಡ್ದು, ಹಿಂಗೆ ಮಾಡ್ದು ಅಂತ ಅವರು ಚೀರ್ತಾರೆ. ನಾವು ರೂಹ ರೂಹಾನ್ ಮಾಡ್ತೀವಿ, ಸಮಾಧಾನದಲ್ಲಿ ಕೂತ್ಕೊಂಡು ಬಾಬನ ಜೊತೆ ಮಾತಾಡ್ತೀವಿ. ಇದು ಚೇಂಜ್ ಅಂತ ಹೇಳ್ತಾರೆ ಬಾಬಾ. ರೂಹ ರೂಹಾನ್ ದ್ವಾರ ರೂಹೋ ಮೇ ರಾಹತ್ ಭರ್ ಸಕೆಂಗೆ. ರೂಹ ರೂಹಾನ್ ದ್ವಾರ ರೂಹೋ ಮೇ ರಾಹತ್ ಬರ್ ಸಕೆಂಗೆ. ಎಷ್ಟೆಷ್ಟು ಆತ್ಮಿಕ ವಾರ್ತಾಲಾಪ ಮಾಡ್ತಾ ಹೋಗ್ತೀವೋ ಬಾಬಾನ ಜೊತೆ, ಅದರ ಮುಖಾಂತರ ಆತ್ಮಗಳಲ್ಲಿ ಏನಾಗ್ತದೆ? ಒಂದು ರಾಹತ್ ಸಿಗ್ತದೆ. ರಾಹತ್ ಅಂದರೆ ನೆಮ್ಮದಿ, ಒಂದು ಸುಕೂನ್ ಫೀಲ್ ಆಗ್ತದೆ. नहीं तो कभी अपनी शिकायतें और कभी परिस्थितियों की शिकायतें इसमें ही रूह रूहान का समय समाप्त कर देती हैं. ಇನ್ನು ಕೆಲವ್ರು ಏನು ಮಾಡ್ತೀವಂತೆ? ಶಿಕಾಯತ್ ಮಾಡೋಕ್ಕೆ ಶುರು ಮಾಡ್ತೀವಿ. ಏನು ಬಾಬಾ ಇಷ್ಟೆಲ್ಲ ಮಾಡ್ತೀನಿ, ಮತ್ತು ನೀನು ನನಗೆ ಹಾಗೆ ಮಾಡ್ತಿ, ಇಷ್ಟು ಮುರಳಿ ಓದ್ತೀನಿ, ಇಷ್ಟು ಯೋಗ ಮಾಡ್ತೀನಿ, ಮತ್ತು ನಾನು ಹಾಗೆ ಇಟ್ಟಿದ್ದಿ. ಈ ಥರ ಶಿಕಾಯತ್ ಬೇಡ ಅಂತಾರೆ ಬಾಬಾ. ಇದನ್ನೆಲ್ಲ ಬದಲಿ ಮಾಡಿಕೊಂಡು ಶಿಕಾಯತೋಂಕೋ ರೂಹಾನಿಯತ್ ಮೇ ಬದಲಿ ಕರೋ. ಕಂಪ್ಲೇಂಟ್ ಮಾಡಬೇಡ್ರಿ, ಅದನ್ನೇನು ಮಾಡಿರಿ? ಆತ್ಮಿಕತೆಯಲ್ಲಿ ಬದಲಿ ಮಾಡಿ. ತಬ್ ಸಂಗಮ ಯುಗಕ್ಕೆ ಸುಖೋಂಕೋ ಅನುಭವ ಕರೆಂಗೆ. ಆಗ ನೀವು ಸಂಗಮ ಯುಗದ ಅನುಭವ ಮಾಡ್ತೀರಾ. ಸಮझा? ತಿಳಿತಾ ಅಂತ ಕೇಳ್ತಾರೆ ಬಾಬಾ. ऐसे सदा रूहानियत में रहने वाले, कदम कदम पर श्रीमत पर चलने वाले, ऐसे आज्ञाकारी फरमान वरदार और हर फरमान को स्वरूप में लाने वाले, ऐसे बाप के प्रिय दानी तू आत्माएं और योगी तू आत्माएं बच्चों को बाप दादा का याद प्यार और नमस्ते. अच्छा, ओम शांति.